ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ 29 ಸೆಪ್ಟೆಂಬರ್ ದಿನಾಂಕ ಜಗತ್ತಿನಾದ್ಯಂತ ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೇವಪ್ಪ ಅಂತಂದ್ರೆ, ಇತ್ತೀಚಲಾಗಿ ತಾವು ನೋಡಿರ್ಬೋದು, ಹೃದಯ ರೋಗದಿಂದ ಸಾಯುವಂತ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಜಗತ್ತಿನಾದ್ಯಂತ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ 20.5 ಮಿಲಿಯನ್ ಜನ ಹೃದಯಾಘಾತ ಮತ್ತು ಸ್ಟ್ರೋಕ್ ದಿಂದ ತೀರ್ಕೋತಾ ಇದ್ದಾರೆ. ಈ ಇನ್ಸಿಡೆಂಟ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ವರ್ಲ್ಡ್ ಹಾರ್ಟ್ ಫೆಡರೇಷನ್ ಮತ್ತು ವರ್ಲ್ಡ್ ಹಾರ್ಟ್ ಆರ್ಗನೈಸೇಷನ್ ದವರು ಇಡೀ ಜಗತ್ತಿನಾದ್ಯಂತ ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತಾರೆ. ಏನ್ ಮಾಡ್ಬೇಕು ಆ ದಿವಸ ಅಂತಂದ್ರೆ, ವಾಟ್ ದೇ ವಾಂಟ್ ಟು ಅಚೀವ್ ಇಸ್ ಟು ರಿಡ್ಯೂಸ್ ದಿಸ್ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಹೌ ದೇ ವಾಂಟ್ ಟು ಟೆಲ್ ದ ಪೀಪಲ್ ಟು ಟೇಕ್ ಕೇರ್ ಆಫ್ ದ ಹಾರ್ಟ್. ನಾವು ಬರೇ ಯಾರಿಗಾದ್ರೂ ಅವ್ರು ಹಾರ್ಟ್ ಅಟ್ಯಾಕ್ ಆದವರು, ಬ್ಲಡ್ ಪ್ರೆಷರ್ ಇದ್ದವರು, ಸಕ್ಕರೆ ರೋಗ ಇದ್ದವರು, ದಪ್ಪ ಇದ್ದವರು, ಸ್ಮೋಕಿಂಗ್ ಮಾಡೋರು ಅವ್ರಷ್ಟೇ ಕಾಳಜಿ ತಗೋಬೇಕಂತಿಲ್ಲ. ಇತ್ತೀಚಿನ ದಿನದಲ್ಲಿ ನೀವೆಲ್ಲ ಕೇಳ್ತಿರ್ಬೋದು, ಯಂಗ್ ಪರ್ಸನ್ಸ್ ಜಿಮ್ಮಿಗೆ ಹೋಗ್ತಾರೆ, ಅಲ್ಲಿ ತಿಳ್ಕೊಂಡು ಬರ್ತಾರೆ. ಬ್ಲಡ್ ಪ್ರೆಷರ್ ಇದ್ದಿರಲ್ಲ, ಸಕ್ಕರೆ ರೋಗ ಇದ್ದಿರಂಗಿಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇದ್ದಿರಂಗಿಲ್ಲ, ತಿಳ್ಕೊಂಡ್ರು ಅಂತ ಹೇಳಿ ಕೇಳ್ತೇವೆ. ಗಂಡ ಹೆಂಡತಿ ಇದ್ದಿರ್ತಾರೆ, ಫ್ಯಾಮಿಲಿ ಸ್ಟ್ರೆಸ್ ಮಾಡ್ಕೋತಾರೆ, ಡಿವೋರ್ಸ್ ಆಗ್ತಾರೆ. ಯಾರು ಗಂಡ ಆಗಲಿ ಹೆಂಡತಿ ಯಾರಾದ್ರೂ ಒಬ್ರು ಹೃದಯ ರೋಗದಿಂದ ತಿಳ್ಕೊಂಡ್ರ ಅಂತ ಹೇಳ್ತೇವೆ. ಈಗ ಅರ್ಥ ಅಂದ್ರೆ ಏನು, ಬ್ಲಡ್ ಪ್ರೆಷರ್ ಇದ್ದವರು, ಸಕ್ಕರೆ ರೋಗ ಇದ್ದವರು ಅಷ್ಟೇ ಕಾಳಜಿ ತಗೋಬೇಕಂತಲ್ಲ. ಎಲ್ಲ ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ಸ್ ಕೂಡ ಯಾರಿಗೆ ಚೆನ್ನಾಗಿದ್ದಿರ್ತಾರಲ್ಲ ಅವ್ರು ಸುಧಾ ಕಾಳಜಿ ತಗೋಬೇಕು. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ABCD ಅಂತ ಹೇಳಿ. ABCD ಅಂತಂದ್ರೆ ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಲ್ಲ, ಎನಿಬಡಿ ಕ್ಯಾನ್ ಡೈ. ಯಾರು ಬೇಕಾದ್ರೂ ತಿಳ್ಕೊಬಹುದು. ಅದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಬ್ಲಡ್ ಪ್ರೆಷರು, ಸಕ್ಕರೆ ರೋಗ, ದಪ್ಪ ಇದ್ದವರು, ಸ್ಮೋಕಿಂಗು, ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು ಮಾತ್ರ ತಿಳ್ಕೊಳ್ಳಲ್ಲ. ಇವನ್ ನಾರ್ಮಲ್ ಇಂಡಿವಿಜುವಲ್ಸ್ ಕೂಡ ತಮ್ಮ ಹೆಲ್ತ್ ಬಗ್ಗೆ ಕಾಳಜಿ ತಗೋಬೇಕು. ಪ್ರತಿ ವರ್ಷ ಅವರು ವರ್ಷಕ್ಕೊಮ್ಮೆ ಆದ್ರೂ ತಮ್ಮ ಹುಟ್ಟುಹಬ್ಬದ ತಮ್ಮ ವೈದ್ಯರ ಹತ್ರ ಹೋಗಿ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ಕೊಡ್ರಿ, ECG ಮಾಡಿಸ್ಕೊಡ್ರಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಡ್ರಿ, ಎಕ್ಕೋ, ಟ್ರೆಡ್ಮಿಲ್ ಎಲ್ಲಾನು ಮಾಡ್ಕೊಡ್ರಿ. ಮತ್ತೆ ನಿಮ್ಮ ವೈದ್ಯರು ಏನಾದರೂ ಔಷಧಿಗಳನ್ನು ಸಜೆಸ್ಟ್ ಮಾಡಿದ್ರೆ ಅದನ್ನು ರೆಗ್ಯುಲರ್ ಆಗಿ ತೆಗೆದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನಾವು ಹೃದಯ ರೋಗದ ಇನ್ಸಿಡೆನ್ಸ್ ಅನ್ನ, ಹೃದಯ ರೋಗದಿಂದ ತೀರಿಕೊಳ್ಳುವ ಇನ್ಸಿಡೆನ್ಸ್ ಅನ್ನ ಕಡಿಮೆ ಮಾಡಬಹುದು. ಅಷ್ಟೊಂದಲ್ಲ, ಯಾರಿಗಾದ್ರೂ ಎಂಜಿಯೋಪ್ಲಾಸ್ಟಿ ಆಗಿರ್ತದೆ, ಬೈಪಾಸ್ ಇಂಡಿವಿಜುವಲ್ ಆಪರೇಷನ್ ಆಗಿರ್ತದೆ, ಅವ್ರು ಸಹ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಂಡು ಅವು ರೆಗ್ಯುಲರ್ ಆಗಿ ಹೆಲ್ದಿ ಹ್ಯಾಬಿಟ್ಸ್ ಗಳನ್ನ ಡೆವಲಪ್ ಮಾಡಬೇಕು. ರೆಗ್ಯುಲರ್ ವಾಕಿಂಗ್ ಮಾಡಬೇಕು, ಸ್ಮೋಕಿಂಗ್ ಖಂಡಿತ ಬಿಡಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು, ಜಂಕ್ ಫುಡ್ ಊಟ ಮಾಡೋದನ್ನ ಬಿಟ್ಟು ಬಿಡಬೇಕು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗಬೇಕು, ಶುಗರ್ ಕಂಟ್ರೋಲ್ ಅಲ್ಲಿ ಇದಿರಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ನಾವು ಮತ್ತೆ ಹೃದಯ ರೋಗ ಮರುಕಳಿಸಲ್ದಾಗೆ ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.